ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೈಲಿಂಗ್ವಲ್ ಸಮೇಟಿವ್ ಅಸೆಸ್ಮೆಂಟ್ 2 ಮಾರ್ಕ್ಸ್ 20 ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 2. ಸೊ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ನೀವು ನಿಮಗೆ ತಿಳಿದಿರೋ ಹಾಗೆ ಈ ಪ್ರಶ್ನೆಗಳನ್ನು ಮೌಖಿಕ ಅಥವಾ ಲಿಖಿತಕ್ಕೆ ಕನ್ವರ್ಟ್ ಮಾಡಿ ಸೆಟ್ ಮಾಡ್ಬೋದು. ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ. ರಿಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಪ್ರಾಪರ್ ಸೆಂಟೆನ್ಸಸ್. ಇಲ್ಲಿ ಪದಗಳು ಜಂಬಲ್ ಆಗಿವೆ, ಅವುಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಬೇಕಾಗುತ್ತೆ. ಇದಕ್ಕೆ 2 ಅಂಕ. ಎರಡನೇ ಮೇನ್ ಕ್ವೆಶನ್, ಕಂಪ್ಲೀಟ್ ದ ಫಾಲೋಯಿಂಗ್ ಚೂಸಿಂಗ್ ದ ವರ್ಡ್ಸ್ ಗಿವೆನ್ ಬಿಲೋ. ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಇದಕ್ಕೆ 3 ಅಂಕ. ಥರ್ಡ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು 3 ಅಂಕಗಳ ಪ್ರಶ್ನೆ. 4ನೇ ಮೇನ್ ಪ್ರಶ್ನೆ, ಲುಕ್ ಆ್ಯಟ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ವಾಟ್ ಯು ಸಿ. ಸೊ ಇದು ಪೇಜ್ ನಂಬರ್ 32ರಿಂದ ತಗೊಂಡಿದೆ ಆ್ಯಕ್ಟಿವಿಟಿ. ಸೊ ಇದಕ್ಕೆ 2 ಅಂಕ. 5ನೇ ಮೇನ್ ಪ್ರಶ್ನೆ, ಜಾಯಿನ್ ದ ಗಿವನ್ ಸೆಂಟೆನ್ಸಸ್ ಯೂಸಿಂಗ್ ಬಟ್. ಸೊ ಇಲ್ಲಿ 2 ವಾಕ್ಯಗಳನ್ನು ಕೊಟ್ಟಿದೆ. ಆ 2 ವಾಕ್ಯವನ್ನು ಒಂದು ವಾಕ್ಯವಾಗಿ ಮಾರ್ಪಡಿಸಬೇಕು. ಬಟ್ ಎಂಬ ಪದವನ್ನು ಬಳಸಿ. ಇದಕ್ಕೆ 2 ಅಂಕ. ಮುಂದುವರೆದ ಪ್ರಶ್ನೆ, ರಿಅರೇಂಜ್ ದ ಜಂಬಲ್ ಲೆಟರ್ಸ್. ದ ಆನ್ಸರ್ಸ್ ವಿಲ್ ಬಿ ದ ನೇಮ್ ಆಫ್ ದ ಲ್ಯಾಂಗ್ವೇಜಸ್. ಇಲ್ಲಿ ಅಕ್ಷರಗಳನ್ನು ಜಂಬಲಾಗಿ ಕೊಟ್ಟಿದೆ. ಅವು ಜೋಡಿಸಿದಾಗ ಒಂದು ಭಾಷೆಯ ಹೆಸರು ನಮಗೆ ಲಭ್ಯವಾಗುತ್ತೆ. ಸೊ ಆ ರೀತಿ ನಾವು ಅಕ್ಷರಗಳನ್ನು ಜೋಡಿಸಿ ಪದರಚನೆ ಮಾಡಬೇಕು. ಇದಕ್ಕೆ 2 ಅಂಕ. 7ನೇ ಮೇನ್ ಪ್ರಶ್ನೆ, ಸಿಂಗ್ ದ ರೈಮ್ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್. ಇದಕ್ಕೆ 3 ಅಂಕ. ಮುಂದಿನ ಪ್ರಶ್ನೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಇದು 3 ಅಂಕಗಳಿಗೆ, ಅಂದರೆ 3 ಪ್ರಶ್ನೆಗಳಿದ್ದಾವೆ. ಒಂದೊಂದು ಪ್ರಶ್ನೆಗೆ 1 ಅಂಕದಂತೆ. 3ನೇ ಪ್ರಶ್ನೆಯಲ್ಲಿ ನೀವು 2 ಆಪ್ಷನ್ಸನ್ನು ಕಾಣ್ಬೋದು. ಯಾವುದಾದ್ರೂ ಒಂದಕ್ಕೆ ಉತ್ತರ ಕೊಡ್ಬೋದು. ನೋಡಿದ್ರಲ್ಲ, ಒಂದು ಬೈಲಿಂಗ್ವಲ್ ಮಾಡೆಲ್ ಕ್ವೆಶನ್ ಪೇಪರ್. ತರಗತಿ 2ಕ್ಕೆ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.